ಟ್ರ್ಯಾಪ್ ಸದ್ದು ಬೆನ್ನಲ್ಲೇ ರಾಜಣ್ಣ ಪುತ್ರ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರಗೆ ಫೋನ್ ಮಾಡಿ ಧಮಕಿ ಹಾಕಿರುವಂತದ್ದು. ಕಾರ್ಯಕ್ರಮದ ವೇದಿಕೆಯಲ್ಲೇ ರಾಜೇಂದ್ರ ಧಮಕಿ ಹಾಕಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಪುತ್ರ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಅನುಮಾನ ಮೂಡಿಸಿದೆ ಎಂಎಲ್ಸಿ ರಾಜೇಂದ್ರ ಅವರ ಹೇಳಿಕೆ. ಪ್ರಮುಖವಾಗಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದು. 2 ತಿಂಗಳಿಂದ ಕುಣಿಗಲ್ ಕ್ಷೇತ್ರದವರು ಈ ಲಿಂಕ್ ಕೆನಾಲ್ ವಿಚಾರದಲ್ಲಿ ಫೋನ್ ಮಾಡಿ ನಾನು ಮತ್ತೆ ಮಾನ್ಯ ಸಚಿವರು ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಬಹಳಷ್ಟು ಧಮಕಿಗಳು ಹಾಕಿದ್ದಾರೆ. ನೀವು ಯಾಕೆ ನಿಲ್ಲಿಸ್ತೀರಾ, ನಮ್ಮ ತಾಲೂಕಿಗೆ ನೀರು ಬರೋದನ್ನ ನೀವು ಅಡಚಣೆ ಅಪ್ಪ ಮಗ ಯಾಕೆ ಮಾಡ್ತೀರಾ ಅಂತ ಮಾತನ್ನ ಹೇಳಿದ್ದಾರೆ. ಈಗ ನಾವೇನಾದ್ರು ನಿಲ್ಸಿದೀವೇನಪ್ಪ? ಟೆಂಡರ್ ಆಗಿದೆ, ಕೆಲಸ ನಡೀತಿದೆ. ನೀವು ಲಿಂಕ್ ಕೆನಾಲ್ ಆಗ್ತಾ ಇರೋಂಥದ್ದು ಅನಾನುಕೂಲ ಯಾರಿಗಾಗ್ತಿರೋದು ಬಹಳ ಜನಕ್ಕೆ ತಿಳ್ಕೊಬೇಕು. ನಮ್ಮ ತಾಲೂಕು ಕೊರಟಗೆರೆಯವ್ರಿಗೆ ಅದು ಅನಾನುಕೂಲ ಆಗುವಂಥದ್ದು. ನಮಗ್ ಬರೋವಂಥದ್ದೇ ಎಂಟು ನೀರು, ನಮ್ಮ ತಾಲೂಕಿಗೆ ಬರೋವಂಥದ್ದೇ ಎಂಟು ನೀರು. ಆ ನೀರನ್ನ ನೀವು ಅಲ್ಲೇ ಮುಂಚೆನೆ ನೀವು ತಗೊಂಡ್ಬಿಟ್ರೆ ನಮ್ಮ ತಾಲೂಕಿನ ರೈತರು ಏನಾಗಬೇಕು, ನಮ್ಮ ತಾಲೂಕು ಜನ ಏನಾಗಬೇಕು? ನಾವು ಕೇಳೋವಂಥದ್ದು ಕುಡಿಯೋ ನೀರು ಹೌದಲ್ವೇನಪ್ಪ? ನಾವೇನು ಜಮೀನು ಕೇಳ್ತಿದ್ವ? ನಾವು ಕೇಳೋವಂಥದ್ದು ನೀರು ಕುಡಿಯೋದಕ್ಕೆ ಇವ್ರು ಮುಂಚೆನೆ ತಗೊಂಡ್ಬಿಟ್ರೆ ಕೊರಟಗೆರೆಯವ್ರು ಏನಾಗ್ಬೇಕು, ಮಧುಗಿರಿಯವ್ರು ಏನಾಗ್ಬೇಕು? ಈಗ ಲಿಂಕ್ ಕೆನಾಲ್ ವಿಚಾರದಲ್ಲಿ ನಾವೇನಾಗ್ಬೇಕು? ನಮಗ್ ಬರೋದೇ ಲಾಸ್ಟ್ ಪಾಯಿಂಟ್. ಅಂಥದ್ರಲ್ಲಿ ಇವ್ರು ಮುಂಚೆನೆ ಇವತ್ತು ನಾವು ಸಚಿವರು ಇದ್ದೀವಿ ಅಂತ ಹೇಳಿ ನಮಗ್ ಬೇಕಾಗಿರುವಂತ ಸಚಿವರು, ಪ್ರಭಾವಿ ಸಚಿವರು ಇದ್ದೀವಿ ಅಂತ ಹೇಳಿ ನೀವು ತಗೊಂಡ್ಬಿಟ್ರೆ ನಮ್ಮ ತಾಲೂಕರು ಏನಾಗ್ಬೇಕು? ಅದನ್ನ ನಾವೇನೋ ಆ ಮೀಟಿಂಗ್ ಅಲ್ಲಿ ಮಾನ್ಯ ಸಚಿವರು ಗಮನ ತಂದ್ರು ಅಂತ ಹೇಳಿ ಅದನ್ನೇನು ನನ್ನ ಮೇಲೆ ಮತ್ತೆ ಸಚಿವರ ಮೇಲೆ ಮಾತುಗಳು, ನೀವು ನಿಲ್ಲಿಸ್ತಾ ಇದ್ದೀರಾ, ನೀವು ತಗೊಂಡಪ್ಪ, ನೀವು ತಗೊಳೋದಕ್ಕೆ ನಮ್ದೇನು ಬೇಡ ಅಂತ ಹೇಳ್ತಿಲ್ಲ. ಅದೇ ನಮ್ಮ ತಾಲೂಕಿಗೆ ಯಾಕೆ ರೈತರುಗಳಿಗೆ ಅನಾನುಕೂಲ ಮಾಡ್ತೀರಾ? ಅದಕ್ಕೆ ಉತ್ತರ ಇಲ್ಲ. ಸಭೆಗಳು ಸೇರಿಸ್ತಾರೆ, ಸಭೆಯಲ್ಲಿ ಅವ್ರು ತೋರಿಸುವಂಥದ್ದು ಮಾಹಿತಿ ಯಾವ್ದಪ್ಪ ಅಂತ ಹೇಳಿದ್ರೆ ಕುಣಿಗಲ್ ಕ್ಷೇತ್ರದ್ದು. ಏನ್ ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ಕ್ಷೇತ್ರ ಒಂದೇನ ಇರೋದು? ಬೇರೆ ಕ್ಷೇತ್ರಗಳಿಲ್ವಾ? ಗುಬ್ಬಿ ಇಲ್ವಾ? ಗ್ರಾಮಾಂತರ ಇಲ್ವಾ? ಎಸ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಈಗಾಗಲೇ ರಾಜೇಂದ್ರ ಅವರು ಏನ್ ಹೇಳಿದ್ರಂದ್ರೆ 2 ತಿಂಗಳಿಂದ ಕುಣಿಗಲ್ ಕ್ಷೇತ್ರದವರು ಲಿಂಕ್ ಕೆನಾಲ್ ವಿಚಾರವಾಗಿ ಫೋನ್ ಮಾಡಿ ಲಿಂಕ್ ಕೇಳಿದ್ದಾರೆ. ಸೊ ಕೆನಾಲ್ ಕಾಮಗಾರಿ ನಾನು ಹಾಗೂ ಸಚಿವರು ನಿಲ್ಲಿಸ್ತೀವಿ ಅಂತ ಧಮಕಿ ಹಾಕ್ತಿದ್ದಾರೆ. ನೀವು ತಡಿತೀರಾ? ನಮ್ಮ ತಾಲೂಕಿಗೆ ನೀರು ಬರೋದಕ್ಕೆ ನೀವು ಅಪ್ಪ ಮಗ ಯಾಕೆ ಅಡಚಣೆ ಮಾಡ್ತೀರಾ ಅಂತ ಧಮಕಿ ಹಾಕ್ತಿದ್ದಾರೆ. ಲಿಂಕ್ ಏನಿದೆ ಆ ಕೆನಾಲ್ ನಾವೇನು ತಡೆದಿದ್ದೀವ? ಇಲ್ವಲ್ಲ, ಟೆಂಡರ್ ಆಗಿದೆ, ಕಾಮಗಾರಿ ನಡೀತಾ ಇದೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ನಿಂದ ತೊಂದರೆ ಆಗೋದು ಮಧುಗಿರಿ ಹಾಗೂ ಕೊರಟಗೆರೆ ತಾಲೂಕಿಗೆ. ನಮ್ಮ ಕುಡಿಯುವ ನೀರನ್ನ ನೀವು ದಾರಿ ಮಧ್ಯದಲ್ಲೇ ತಗೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? ಡಿಕೆ ಶಿವಕುಮಾರ್ ಕನಸಿನ ಕೂಸು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಪರೋಕ್ಷವಾಗಿ ವಿರೋಧಿಸಿದ್ರು ರಾಜಣ್ಣ ಅವರು. ನಿಮ್ಮ ಸಂಬಂಧಿ ಪ್ರಭಾವಿ ಸಚಿವರಾಗಿದ್ದಾರೆ ಅಂತ ಹೇಳಿ ನೀವು ನೀರು ತಗೊಂಡು ಹೋಗಬಹುದಾ? ಎಕ್ಸ್ಪ್ರೆಸ್ ಕೆನಾಲ್ ವಿಚಾರದಲ್ಲಿ ಜಿಲ್ಲೆಗೆ ಆಗುವ ಅನ್ಯಾಯವನ್ನ ರಾಜಣ್ಣರು ಕ್ಯಾಬಿನೆಟ್ ನಲ್ಲಿ ಹೇಳಿದ್ದಾರೆ. ಅದನ್ನೇ ನೆಪ ಇಟ್ಕೊಂಡು ನಮ್ಮ ಮೇಲೆ ಮಾತನಾಡೋದು ಸರಿನಾ ಅಂತ ಕೂಡ ಇಲ್ಲಿ ಮಾತನಾಡಿರುವಂತದ್ದು. ಸೊ ಪ್ರಮುಖವಾಗಿ ಹನಿ ಟ್ರ್ಯಾಪ್ ಸದ್ದು ಬೆನ್ನಲ್ಲೇ ರಾಜಣ್ಣ ಪುತ್ರ ಹೊಸ ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಕಾರ್ಯಕ್ರಮದ ವೇದಿಕೆಯಲ್ಲೇ ರಾಜೇಂದ್ರ ಧಮಕಿ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಣಿಗಲ್ ಶಾಸಕರ ಅಥವಾ ಕುಣಿಗಲ್ ಜನರ ಅನುಮಾನ ಮೂಡಿಸಿದೆ ಎಂಎಲ್ಸಿ ರಾಜೇಂದ್ರ ಅವರ ಹೇಳಿಕೆ. ಮಧುಗಿರಿಯಲ್ಲಿ ಮಾಡಿದ ಭಾಷಣದಲ್ಲಿ ರಾಜೇಂದ್ರ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು. 2 ತಿಂಗಳಿಂದ ಕುಣಿಗಲ್ ಕ್ಷೇತ್ರದವರು ಈ ಲಿಂಕ್ ಕೆನಾಲ್ ವಿಚಾರದಲ್ಲಿ ಫೋನ್ ಮಾಡಿ ನಾನು ಮತ್ತೆ ಮಾನ್ಯ ಸಚಿವರು ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಬಹಳಷ್ಟು ಧಮಕಿಗಳು ಹಾಕಿದ್ದಾರೆ. ನೀವು ಯಾಕೆ ನಿಲ್ಲಿಸ್ತೀರಾ, ನಮ್ಮ ತಾಲೂಕಿಗೆ ನೀರು ಬರೋದನ್ನ ನೀವು ಅಡಚಣೆ ಅಪ್ಪ ಮಗ ಯಾಕೆ ಮಾಡ್ತೀರಾ ಅಂತ ಮಾತನ್ನ ಹೇಳಿದ್ದಾರೆ. ಈಗ ನಾವೇನಾದ್ರು ನಿಲ್ಸಿದೀವೇನಪ್ಪ? ಟೆಂಡರ್ ಆಗಿದೆ, ಕೆಲಸ ನಡೀತಿದೆ.